ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಅಮ್ಮನ ಮನೆಗೆ ಬಂದು 2 ದಿನ ಆದಮೇಲೆ ಬಟ್ಟೆ ತೊಗೊಳೋದಕ್ಕೆ, ಅಂದರೆ ಮದುವೆ ಹುಡುಗಿಗೆ ಬಟ್ಟೆ ತೊಗೊಳೋದಕ್ಕೆ, ಹಾಗೆ ಮನೆಯವ್ರಿಗೆಲ್ಲ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇವಾಗ ಹೊರಟಿದ್ದೀವಿ. ಹಾಗೆಯೇ ಮದುವೆ ಕಾರ್ಡು ಕೂಡ ಬಂದಿತ್ತಲ್ವ. ಮತ್ತು ನೆಕ್ಸ್ಟು ಬೇರೆಯವ್ರಿಗೆಲ್ಲ ಕೊಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಹೇಗೆ ಅಂತಂದರೆ ಸೋದರ ಮಾವನ ಮನೆಗೆ ಫಸ್ಟು ಕಾರ್ಡನ್ನ ಕೊಟ್ಬಿಟ್ಟು ಆಮೇಲೆ ಬೇರೆಯವ್ರಿಗೆಲ್ಲರಿಗೂ ಕೊಡೋ ಅಂಥದ್ದು. ಹಾಗಾಗಿ ಮತ್ತೆ ಇಲ್ಲಿ ದೇವ್ರ ಮನೆಗೆ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನಂತರ ಹೋಗಿ ನಮ್ಮ ಅತ್ತೆ ಮನೆಗೆ ಕೊಟ್ಬಿಟ್ಟು ಆ ನಂತರ ಬಟ್ಟೆ ತೊಗೊಳೋದಕ್ಕೆ ಅಂತ ಹೇಳಿಬಿಟ್ಟು ಮೈಸೂರಿಗೆ ಹೋಗೋಣ ಅಂತ ಇವಾಗ ಬೆಳಗ್ಗೆನೇ ಎಲ್ಲ ರೆಡಿಯಾಗಿದ್ದೀವಿ. ಮದುವೆ ಯಾವಾಗ ಇರೋದು ಅಂತ ಕೇಳ್ತಿದ್ರಲ್ವ, ಮದುವೆ ಇರೋದು ಮೇ ತಿಂಗಳ ಎಂಡಲ್ಲಿ, ಅಂದರೆ 25 ಮತ್ತು 26ನೇ ತಾರೀಕು. 25ನೇ ತಾರೀಕು ಅರಿಶಿನ ಶಾಸ್ತ್ರ, 26ನೇ ತಾರೀಕು ದಾರ ಮುಹೂರ್ತ ಇರೋದು. ಬಾಯಮ್ಮ ಟಾಟಾ. ಮೊದಲು ಎಷ್ಟು ಅವತರಟ ಬಾಯತ್ತೆ ಮನೆಯಿಂದ ಹೊರಟು ಮತ್ತೆ ಅತ್ತೆ ಮನೆಗೆ ಬಂದುಬಿಟ್ಟು ಮದುವೆ ಇನ್ವಿಟೇಷನ್ನ ಕೊಟ್ಟು ಅವ್ರನ್ನೆಲ್ಲ ಕರೆದು ಇವಾಗ ಮೈಸೂರಿಗೆ ಹೊರಟಿದ್ದೀವಿ. ಮೈಸೂರಲ್ಲೇ ಹೋಗಿ ತಿಂಡಿ ತಿನ್ನೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಆದಷ್ಟು ಬೇಗನೆ ಬಂದ್ವಿ. ಬೆಳಗ್ಗೆ ನಾವು ಮನೆಯಿಂದ ಬೇಗ ಹೊರಟಿದ್ದಕ್ಕೆ ಮೈಸೂರಿಗೆ ಬರ್ತಾ ಟ್ರಾಫಿಕ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ನಾವು ಬೇಗನೆ ಬಂದು ಮೈಸೂರನ್ನ ತಲುಪಿದ್ವಿ. ಕ್ಲೀನ್ ಸಿಟಿ ಮೈಸೂರನ್ನ ಬಂದು ತಲುಪಿದ್ವಿ. ನಾವು ಮೊದಲಿಂದನೂ, ಅಂದರೆ ನನ್ನ ಮದುವೆಗೆ, ಅಣ್ಣನ ಮದುವೆಗೆ ಎಲ್ಲದೂ ನಾವು ಮೈಸೂರಲ್ಲೇ ಬಟ್ಟೆ ಮಾಡೋದಕ್ಕೆ ಬಂದಿದ್ದು. ಆದ್ದರಿಂದ ಇವಾಗ ನನ್ನ ತಂಗಿ ಮದುವೆಗೂ ಕೂಡ ಇಲ್ಲೇ ಬಂದಿದ್ದೀವಿ, ಸುಮಂಗಲಿ ಸಿಲ್ಕ್ಸ್ಗೆ ಬಂದಿದ್ದೀವಿ. ಇಲ್ಲಿ ಸಾಮಾನ್ಯಕ್ಕೆ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ಬೆಳಗ್ಗೆ ಬೇಗ ಬಂದಿರೋದಕ್ಕೆ ಇಲ್ಲಿ ಜನ ಎಲ್ಲ ಸ್ವಲ್ಪ ಕಡಿಮೆ ಇದ್ದಾರೆ. ನೋಡಬೇಕು ಸಾರಿ ಎಲ್ಲ ಯಾವ ರೀತಿ ಸಿಗುತ್ತೆ ಅಂತ. ಆದಷ್ಟು ವಿಡಿಯೋನ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಅದರಲ್ಲೂ ನಮಗೆ ಒಂದೇ ದಿನ ಟೈಮಲ್ಲಿ ತುಂಬ ಜಾಸ್ತಿ ಬಟ್ಟೆಗಳನ್ನ ತೊಗೋಬೇಕು. ನಮ್ಮ ಕಡೆ ಮೇಯ್ನಾಗಿ ಮದುವೆ ಆಗೋ ಹುಡುಗಿಗೆ ಜಾಸ್ತಿ ಸೀರೆಗಳನ್ನ ಹಾಕ್ತಾರೆ. ಅದರಲ್ಲೂ ಪುನಃ ನಮಗೂ ಕೂಡ ಸೀರೆಗಳನ್ನ ತೊಗೋಬೇಕು. ತುಂಬ ಜಾಸ್ತಿ ಪರ್ಚೇಸಿಂಗ್ ಎಲ್ಲ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಬಂದು ಅಂಗಡಿಲಿ ಸ್ಯಾರಿ ನೋಡಿದರೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಏನಂತ ಅನ್ನಿಸ್ತು ಅಂದರೆ ಮತ್ತೆ ಬೇರೆ ಕಡೆ ಇನ್ನೂ ಚೆನ್ನಾಗಿರೋ ಸ್ಯಾರಿ ಸಿಗ್ಬೋದೇನೋ ಅಂತ ಅಂದ್ಕೊಂಡ್ವಿ. ಪರವಾಗಿಲ್ಲ, ಚೆನ್ನಾಗಿರೋದೆಲ್ಲ ಸಿಕ್ತು. ಆದ್ರೂ ಬೇರೆ ಕಡೆ ಬೇರೆ ಬೇರೆ ಅಂಗಡಿಗಳು ಅಲ್ಲಿ ನಮಗೆ ಗೊತ್ತಿದೆ. ಹಾಗಾಗಿ ಅಲ್ಲೆಲ್ಲ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಒಂದು ಸ್ವಲ್ಪ ಸ್ಯಾರೀಸ್ನ ಇವಾಗ ನಾವು ಫಸ್ಟು ಬೆಳಗ್ಗೆನೇ ಪರ್ಚೇಸ್ ಮಾಡಿಕೊಂಡು ಬಿಲ್ ಕೌಂಟ್ರಿಗೆ ಬಂದ್ವಿ. ಇಲ್ಲಿ ಬಂದಾಗ ಪ್ರವೀಣ್ ಅವ್ರದ್ದು ಫ್ರೆಂಡು ಕೂಡ ಒಬ್ಬರು ಬಂದಿದ್ದರು. ಅವರು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಕೂಡ. ಮೊದಲೇ ಹೇಳಿದ್ವಿ ನಾವು ಹೀಗೆ ಬರ್ತೀವಿ, ಬನ್ನಿ ಮೀಟ್ ಮಾಡೋಣ ಅಂತ. ಅವರು ನನ್ನನ್ನು ರೇಗಿಸ್ತಿದ್ರಿ, ಓ ಮೇಡಮ್ ನೀವೇನಿಲ್ಲಿ, ನಾನು ನಿಮ್ಮ ಸಬ್ಸ್ಕ್ರೈಬರು ಹಾಗೆ ಹೀಗೆ ಅಂತ. ನೋಡಿ ಫ್ರೆಂಡ್ಸ್, ಇವರೇ ಕಮೆಂಟ್ ಹೊಡಿತಿರೋದು. ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ನಮಸ್ತೆ. ಹೌದಾ, ಥ್ಯಾಂಕ್ ಯು. ನಾ ಮಾಡೋ ವಿಡಿಯೋಸಲ್ಲಿ ನೀವು ಯಾವ್ದಾರು ಒಂದು ಟ್ರೈ ಮಾಡಿದ್ದೀರಾ ರೆಸಿಪಿ? ನಾನು ನಿಮ್ಮದು ಚಿಕನ್ನಲ್ಲಿ ಏನೋ ಸ್ಪೆಷಲ್ ಮಾಡ್ತೀನಿ ಮೇಡಮ್, ನಿಮ್ಮ ಮಡಿಕೆ ಸ್ಟೈಲಲ್ಲಿ ಅದನ್ನು ನೋಡ್ತೀನಿ ಅಷ್ಟೇ, ಮಾಡೋಕ್ಕೆ ಟೈಮ್ ಆಗಿಲ್ಲ. ನಿಮ್ಮೂರೆಲ್ಲ ತುಂಬ ಚೆನ್ನಾಗಿ ತೋರಿಸ್ತೀನಿ. ಓ ಥ್ಯಾಂಕ್ ಯು. ನಮ್ಮ ಲೈವ್ ಕರ್ಕೊಂಡು ತೋರಿಸಿಲ್ಲ ಒಂದು ಸಾವಿರ, ಬನ್ನಿ ಇವಾಗ ಹೋಗೋಣ. ಮದುವೆ ಟೈಮಲ್ಲಿ ಬರ್ತೀವಿ. ಅಲ್ಲಿಂದ ಸ್ವಲ್ಪ ಸೀರೆಗಳನ್ನೆಲ್ಲ ತೊಗೊಳೋದು ನೋಡಿ ನಮ್ಮ ಜೊತೆಗೆ ಬಂದಿದ್ದವ್ರಿಗೆ, ನಮ್ಮ ಅಣ್ಣ ಪ್ರವೀಣ್ ಅವ್ರಿಗೆಲ್ಲ ಆಗಲ್ಲ, ನಾವು ಒಂದು ಕಡೆ ಇರ್ತೀವಿ, ನೀವೆಲ್ಲದೂ ತೊಗೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ಇವಾಗ ಬೇರೆ ಒಂದು ಅಂಗಡಿಗೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಕಬ್ಬಿನ ಹಾಲು ತೊಗೊಂಡು ಕುಡಿದು ಇವಾಗ ನಾವು ಇಲ್ಲೇ ಪಕ್ಕದಲ್ಲೇ ತುಂಬ ಅಂಗಡಿಗಳಿದ್ದಾವೆ. ಅದರಲ್ಲಿ ನಾವು ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಈ ಅಂಗಡಿ ಒಳಗಡೆ ವಿಶೇಷತೆ ಏನು ಅಂತಂದರೆ ಎಲ್ಲ ಐಟಮ್ಸು ಒಂದರಲ್ಲೇ ಸಿಗುತ್ತೆ. ಬೇರೆ ಬೇರೆ ಅಂದರೆ ಬರೀ ಬಟ್ಟೆ ಮಾತ್ರ ಅಲ್ಲ, ಎಲ್ಲ ಐಟಮ್ಸು ಕೂಡ ಸಿಗುತ್ತೆ. ಹಾಗಾಗಿ ಇಲ್ಲೊಂದ್ಸಲ ನೋಡೋಣ ಅಂತ ಬಂದ್ವಿ.
ಇಲ್ಲಿ ಬಂದು ತುಂಬ ಐಟಮ್ಸ್ಗಳನ್ನೆಲ್ಲ ತೊಗೊಂಡ್ವಿ. ಮೇಲೆ ಸೀರೆ ತೊಗೊಂಡಿದ್ದೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇದೆ, ಆನಂದ್ ಬ್ರದರ್ಸ್ ಅಂತ, ಅಲ್ಲಿ ಬಂದು ಸ್ವಲ್ಪ ಸೀರೆಗಳನ್ನ ತೊಗೊಂಡ್ವಿ. ಅದಾದಮೇಲೆ ತುಂಬ ಹೊಟ್ಟೆ ಹಸ್ತಿತ್ತು, ಮತ್ತು ಅವ್ರನ್ನೆಲ್ಲ ಕರೆದು ಅವರೆಲ್ಲೆಲ್ಲೋ ಇದ್ದರು, ನಿಮ್ಮ ಹತ್ರ ಈ ಲೇಡೀಸ್ ಹತ್ರ ಬಂದು ನಾವು ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂತ ಎಲ್ಲೋ ಇದ್ದರು. ಅಲ್ಲಿಂದ ಊಟ ಮಾಡಿಬಿಟ್ಟು ಇನ್ನೊಂದು ಅಂಗಡಿ ಇತ್ತು ಮನ್ನಾರ್ಸ್ ಅಂತ, ಅಲ್ಲಿಗೆ ಬಂದ್ವಿ. ಮಧ್ಯಾಹ್ನ ಮೇಲೆ ಯಾರೂ ಕೂಡ ಮದುವೆಗಳಿಗೆ ಸ್ಪೆಷಲಿ ಬಟ್ಟೆ ಮಾಡೋದಕ್ಕೆ ಅಂತ ಬರಬಾರ್ದು, ಅಷ್ಟು ಜನ ಅಂದರೆ ಜನ. ಇದ್ರ ಮಧ್ಯದಲ್ಲಿ ನಾವು ವೀಡಿಯೋಸ್ ಮಾಡೋದಕ್ಕೆ ಸಾಧ್ಯನಾ? ನಮ್ಮ ಮೊಬೈಲ್ ಎಲ್ಲಾದರೂ ಕಳೆದೋದ್ರೂ ಕೂಡ ಸಿಗೋದಿಲ್ಲ. ನಮ್ಮ ಪರ್ಸು ಎಲ್ಲದನ್ನು ಜೋಪಾನವಾಗಿ ಇಟ್ಕೋಬೇಕು. ಯಾರಾದರೂ ಎಳೆದ್ರೂ ಕೂಡ ಯಾರು ಅಂತ ನೋಡೋಷ್ಟರಲ್ಲಿ ಯಾರು ಅಂತಲೇ ಗೊತ್ತಾಗಲ್ಲ, ಅಷ್ಟು ಜನ ಸೇರಿರ್ತಾರೆ. ಅದರಲ್ಲೂ ನಾವೇನಾದರೂ ಮಕ್ಕಳನ್ನ ಕರ್ಕೊಬಂದಿದ್ರೆ ಕತೆ ಇತ್ತು. ಅದೆಲ್ಲ ಆದಮೇಲೆ ಕೊನೆಯಲ್ಲಿ ಇನ್ನೊಂದು ಸುಮಂಗಲೀಸ್ ಅಂತ ಇದೆ, ಇನ್ನೊಂದು ಅಂಗಡಿ. ಇದು 3 ಅಂಗಡಿ ಇದೆ, ಅದರಲ್ಲಿ ಲಾಸ್ಟ್ ಇನ್ನೊಂದು ಅಂಗಡಿ ಹೋಗಿದ್ವಿ. ಮೊದಲೇ ಅನ್ನಿಸ್ತು ಇಲ್ಲಿಗಾದರೂ ನಾವು ಫಸ್ಟ್ ಬಂದಿದ್ರೆ ಎಷ್ಟೊಂದು ಬಟ್ಟೆಗಳನ್ನ ಆರಾಮಾಗಿ ತೊಗೋಬೋದಿತ್ತು. ಹಾಗೆಯೇ ಪ್ರವೀಣ್ ಮತ್ತು ಅಣ್ಣ ಬಂದಿದ್ರಲ್ಲ, ಜನ ಜಾಸ್ತಿ ಆದಾಗೆ ಗಂಡಸರನ್ನೆಲ್ಲ ಬೇರೆ ಅಂಗಡಿಗಳಲ್ಲಿ ಒಳಗಡೆ ಬಿಡ್ತಾನೆ ಇರಲಿಲ್ಲ, ಬರೀ ಲೇಡೀಸ್ ಮಾತ್ರ ಹೋಗಿ ಅಂತ. ನಾವು ಮೊದಲೇ ಈ ಅಂಗಡಿಗೆ ಬಂದಿದ್ದರೆ ಅವರಿಬ್ಬರೂ ನಮ್ಮ ಜೊತೆನೇ ಕೂತ್ಕೊಂಡು ಎಲ್ಲ ಸೀರೆಗಳನ್ನ ಕೂಡ ಅವರು ಕೂಡ ಸೆಲೆಕ್ಟ್ ಮಾಡ್ತಿದ್ರೇನೋ ಅಂತ ಅನ್ನಿಸ್ತು. ಎಲ್ಲ ಕಡೆ ಹೋಗಿ ನಾವು ಸೀರೆಗಳನ್ನೆಲ್ಲ ತೊಗೊಂಡ್ವಿ. ಕೊನೆಗೆ ಏನಾಯಿತು ಅಂದರೆ ನನಗೆ ಮಾತ್ರ ಸೀರೆ ಸೆಲೆಕ್ಟ್ ಆಗಿರಲಿಲ್ಲ. ನನ್ನ ತಂಗಿ ಮತ್ತು ಅತ್ತಿಗೆ ತಲೆ ಕೆಟ್ಟೋಗಿತ್ತು, ಮದುವೆ ಹುಡುಗಿದ್ದು ಸೀರೆ ಸೆಲೆಕ್ಟ್ ಆದರೂ ಇವಳ್ದು ಆಗಿಲ್ವಲ್ಲ ಅಂತ. ಲಾಸ್ಟಲ್ಲಿ ನನಗೂ ಕೂಡ ಸೀರೆ ಸೆಲೆಕ್ಟ್ ಆಯಿತು. ಅಲ್ಲಿಂದ ಮತ್ತೆ ಸೂಟ್ ಕೇಸ್ ತೊಗೋಬೇಕು ಅಂತ ಹೇಳಿಬಿಟ್ಟು ಸೂಟ್ ಕೇಸ್ ಅಂಗಡಿಗೆ ಬಂದ್ವಿ. ಇಲ್ಲಿ ನೋಡಿದರೆ ಅಷ್ಟು ಇಷ್ಟ ಆಗಲಿಲ್ಲ, ಅಲ್ಲಿಂದ ಅದನ್ನು ತೊಗೊಳ್ಳಿಲ್ಲ. ಮತ್ತು ಲಾಸ್ಟಲ್ಲಿ ರಗ್ ಮತ್ತು ಬೆಡ್ಶೀಟು ತೊಗೋಬೇಕಿತ್ತು, ಅದರ ಅಂಗಡಿಗೆ ಬಂದ್ವಿ. ಇಲ್ಲಿ ಬಂದರೆ ಎಲ್ಲರಿಗೂ ಎಲ್ಲ ಕಡೆನೂ ಸುತ್ತಿ ನಮ್ಮ ಎನರ್ಜಿ ಎಲ್ಲ ಡೌನ್ ಆಗಿಬಿಟ್ಟಿತ್ತು. ಯಾರಿಗೂ ಮನಸ್ಸೇ ಇರಲಿಲ್ಲ ಏನಾದರೂ ತೊಗೊಳ್ಳೋಣ ಅಂತ. ಯಾಕಂದರೆ ಅಷ್ಟು ಬಿಸಿಲು ಬೇರೆ, ಮತ್ತು ಜನ ಅಷ್ಟೊಂದು. ಒಂದು ಸ್ವಲ್ಪ ಏನಾದರೂ ಒಬ್ರದ್ದು ವಸ್ತು ಕಳೆದೋಯ್ತು ಅಂತಂದರೆ ಅಲ್ಲಿ ಸಿಗೋದೇ ಇಲ್ಲ, ಅಷ್ಟು ಜನ. ಅದ್ರ ಮಧ್ಯದಲ್ಲಿ ಏನಾದರೂ ಮಕ್ಕಳನ್ನೆಲ್ಲ ನಾವು ಕರ್ಕೊಬಂದಿದ್ರೆ ಮಕ್ಕಳೆಲ್ಲ ಚಟ್ನಿ ಆಗಿಬಿಡ್ತಿದ್ರೇನೋ ಮಧ್ಯದಲ್ಲಿ. ಯಾರಾದರೂ ಮೈಸೂರಿಗೆ ಬಟ್ಟೆ ತೊಗೊಳೋದಕ್ಕೆ ಅಂತ ಯಾರಾದರೂ ಬಂದರೆ ದಯವಿಟ್ಟು ಮಕ್ಕಳನ್ನ ಮಾತ್ರ ಕರ್ಕೊಬರ್ಬೇಡಿ, ಮನೇಲಿ ಬಿಟ್ಟೆ. ದೊಡ್ಡವ್ರು ಮಾತ್ರ ಬಂದರೆ ಎಲ್ಲದೂ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಮ್ಮನೇಲಿ ನಮ್ಮ ಅಣ್ಣಂಗಂತೂ ಸಾಕಾಗಿ ಹೋಗಿತ್ತು ಸುತ್ತಿ. ಅವನಿಗೆ ಈ ಥರ ಎಲ್ಲ ಬಂದು ದಿನಪೂರ್ತಿ ಈ ಥರ ಎಲ್ಲ ಸುತ್ತಿ ಅಭ್ಯಾಸನೇ ಇಲ್ಲ, ನೀವೇನಾದರೂ ತೊಗೊಳ್ಳಿ, ನಾನಂತೂ ಒಂದು ಕಡೆ ಸುಮ್ಮನೆ ಕೂತಿರ್ತೀನಿ ಅಂತ ಹೇಳ್ದ. ಮತ್ತು ನಾವೆಲ್ಲನೂ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲನೂ ತೊಗೊಂಡಂದರೆ ಬರೀ ಸೀರೆನ ಮಾತ್ರ ತೊಗೊಂಡ್ವಿ. ನಮಗೆ ನಿಜವಾಗ್ಲೂ ಹೇಳ್ತೀನಿ, ಮದುವೆ ಶಾಪಿಂಗೆಲ್ಲ ಬಂದರೆ ಒಂದು ದಿನ ಸಾಲೋದೇ ಇಲ್ಲ. ಅದರಲ್ಲೂ ಅಷ್ಟು ಜನ ಬೇರೆ ಇದ್ದರು. ಅದ್ರ ಮಧ್ಯದಲ್ಲಿ ನಾವು ಮದುವೆ ಹುಡುಗಿಗೆ ಸೀರೆ ಸೆಲೆಕ್ಟ್ ಮಾಡಿ ನಮಗೆಲ್ಲ ತೊಗೊಂಡು ಅಂತಂದರೆ ತುಂಬ ಟೈಮ್ ಆಗೋಯ್ತು. ಮತ್ತೇನು ಮಾಡೋದು, ಮಕ್ಕಳಿಗೆ ಮತ್ತು ಅಣ್ಣ ಪ್ರವೀಣ್ಗೆಲ್ಲ ಮಡಿಕೇರಿಲೇ ಬಟ್ಟೆ ತೊಗೊತೀವಿ ಅಂತ ಅಂದರು. ಹಾಗಾಗಿ ಬಂದ್ವಿ. ಅಣ್ಣಯ್ಯ ಮೈಸೂರು ಹೆಂಗಿತ್ತು? ಮೈಸೂರೆಲ್ಲ ಸೂಪರ್ ಆಗಿತ್ತು, ಸೂಪರ್ ಆಗಿ ಹೋಗಿ ಬಂದು. ಓ, ನಾನು ಅಲ್ಲೇ ಹೋಗೋದಿಲ್ಲ, ಇಲ್ಲೇ ಹೋಗೋದು ಜಾಸ್ತಿ. ಮೈಸೂರಿಂದ ಮನೆಗೆ ಬಂದು ತಲುಪುವಾಗ ರಾತ್ರಿ 10 ಗಂಟೆ ಆಗಿಬಿಟ್ಟಿತ್ತು. ಮಕ್ಕಳನ್ನ ಬೇರೆ ಬಿಟ್ಟು ಹೋಗಿದ್ವಿ. ಅಮ್ಮಂಗೆ ಎಷ್ಟು ಗಲಾಟೆ ಮಾಡಿದ್ರು ಏನೋ ಅಂತ ಅಂದ್ಕೊಂಡ್ವಿ, ಆದರೆ ಹಾಗೇನೂ ಮಾಡಲಿಲ್ಲ ಪಾಪ. ಬೇಜಾರಾಯ್ತಪ್ಪ? ಇಲ್ಲ, ನಮ್ಮ ಹುಡ್ಗಂಗೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳಲ್ಲ ಏನಪ್ಪ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಆದಮೇಲೆ ಇವಾಗ ನಾವು ಒಂದು ಸ್ಪೆಷಲ್ ಫೋಟೋನ ಓಪನ್ ಮಾಡ್ತಾ ಇದ್ದೀವಿ. ಅಮ್ಮ, ಪಪ್ಪ, ನಾವು 3 ಜನ ಮಕ್ಕಳು ನಿಂತಿರೋ ಥರ ಪಪ್ಪನ ಫೇಸ್ನ ಕೊಲೇಶ್ ಮಾಡಿಬಿಟ್ಟು ಈ ಫೋಟೋನ ರೆಡಿ ಮಾಡಿರೋದು. ಫೋಟೋ ತುಂಬ ಚೆನ್ನಾಗಿ ಬಂದಿದೆ, ಹಾಗಾಗಿ ತುಂಬ ದೊಡ್ಡದಾಗಿರೋವಂಥ ಫೋಟೋ. ನನಗಂತೂ ಈ ಫೋಟೋ ತುಂಬಾ ಸ್ಪೆಷಲ್. ನಾವು ಬೆಳೆದು ದೊಡ್ಡವರಾದಮೇಲೆ ನಮ್ಮ ಪಪ್ಪನ ಜೊತೆ ಇರುವಂಥ ಫೋಟೋ ಒಂದೂ ಇರಲಿಲ್ಲ. ಹಾಗಾಗಿ ಈ ಫೋಟೋ ನನಗೆ ತುಂಬ ಸ್ಪೆಷಲ್. ಈ ಫೋಟೋನ ನಮ್ಮ ಮನೆಗೆ ಹೋದಾಗ ನಾನು ನೋಡಿದಾಗೆಲ್ಲ ನಮ್ಮ ಪಪ್ಪ ನಮ್ಮ ಜೊತೆನೇ ಇದ್ದಾರೆ ಅಂತ ಅನಿಸುತ್ತೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.